ನಮ್ಮ ಹಲಸಿನ ಬೀಜ ಹಾಗೆಯೇ ಹರಿವೆ ಸೊಪ್ಪಿನ ಗಸಿ ನೋಡಿ ಅಂತೆ, ಭಾರಿ ಚಂದ ಕಾಣ್ತಾ ಉಂಟಲ್ಲ, ಅಷ್ಟೇ ರುಚಿ ಇರ್ತದೆ ಆಯ್ತಾ ಫ್ರೆಂಡ್ಸ್. ನಾನು ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿ ಫ್ರೆಶ್ ಹರಿವೆ ಸೊಪ್ಪು ಸಿಕ್ಕಿತ್ತು ನನಗೆ, ಅಂದರೆ ಹಸಿರು ಹರಿವೆ ಸೊಪ್ಪು ಊರಿಂದು, ಭಾರಿ ಸೂಪರ್ ಆಗಿತ್ತು. ಅದನ್ನು ನಾನು ತಗೊಂಡು ಬಂದಿದ್ದೇನೆ. ಇವತ್ತು ಅದರದ್ದೇ ಒಂದು ಗಸಿ ಮಾಡುವ ಅಂತ ಹೇಳಿದ್ದೇನೆ. ಅದು ಈ ಹಲಸಿನ ಬೀಜ ಹಾಗೆಯೇ ಹರಿವೆ ಸೊಪ್ಪಿನ ಗಸಿ ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿ ಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟ್ಟಿನಿ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇವತ್ತಿನ ಸೊಪ್ಪಿನ ಗಸಿಗೆ ಹಲಸಿನ ಬೀಜವನ್ನು ಸರಿ ತೊಳೆದು ತಗೊಂಡು ಬಂದಿದ್ದೇನೆ. ಅದನ್ನು ಬೇಯಿಸುವ. ಬೀಜ ಬೇಯಿಸ್ಲಿಕ್ಕೆ ಉಂಟಲ್ಲ, ತುಂಬ ನೀರು ಹಾಕೋದು ಬೇಡ. 1 ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 3 ವಿಸಿಲ್ ಇಡುವ, ಅಷ್ಟು ಸಾಕಾಗ್ತದೆ. ಮತ್ತು ಸೊಪ್ಪಿನ ಜೊತೆ ಸ್ವಲ್ಪ ಬೇಯ್ತದೆ. ಸೊಪ್ಪು ನೋಡಿ ಹೇಗೆ ಉಂಟಂತೇಳಿ, ಭಾರಿ ಫ್ರೆಶ್ ಇದೆ. ಈ ಹರಿವೆ ಸೊಪ್ಪು ಊರಿದ್ದಲ್ಲ, ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಒಂದು ಕಟ್ಟಿಗೆಲ್ಲ 50 ರೂಪಾಯಿ ಹೇಳ್ತಾರೆ, ಆದರೆ ಫ್ರೆಶ್ ಇದೆ. ಅದನ್ನು ನೋಡಿ ಖುಷಿ ಆಯ್ತು ನನಗೆ. ದಂಟೆಲ್ಲ ಒಟ್ಟು ಮಾಡಿಕೊಂಡು ಕಟ್ ಮಾಡುವ. ತುಂಬ ಎಳಾಸಿದೆ ನೋಡಿ, ಕಟ್ ಮಾಡುವಾಗಲೇ ಗೊತ್ತಾಗ್ತದೆ ನೋಡಿ. ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡುವ, ಎಲ್ಲ ಒಟ್ಟಿಗೆ ಹಿಡ್ಕೊಂಡು ಕಟ್ ಮಾಡಿದರೆ ಬೇಗ ಆಗ್ತದೆ. ಸೊಪ್ಪಿಂದ ನಾವು ಏನು ಪದಾರ್ಥ ಎಲ್ಲ ಮಾಡಿದರೂ ಕೂಡ ಅದು ಜೀವಕ್ಕೆ ಭಾರಿ ಒಳ್ಳೆಯದು. ಅಂದರೆ ನಮ್ಮ ಈ ದೇಹಕ್ಕೆ ಬೇಕಾಗುವಂತಹ ಪ್ರೋಟೀನ್ ಎಲ್ಲ ಈ ಸೊಪ್ಪಲ್ಲೇ ಇರೋದು. ಅಂದರೆ ಈ ಹರಿವೆ ಸೊಪ್ಪು ಅಂತಲ್ಲ, ಬೇರೆ ಸೊಪ್ಪು ಕೂಡ, ಮೆಂತ್ಯ ಸೊಪ್ಪು, ಪಾಲಕ್, ಈ ಥರ ಬೇರೆ ಬೇರೆ ಸೊಪ್ಪಿಂದ ರೆಸಿಪಿ ಮಾಡ್ಕೋಬೋದು. ನೋಡಿ, ನಾನೊಂದು ಪಾತ್ರದಲ್ಲಿ ನೀರಿಟ್ಟಿದ್ದೆ, ಅದಕ್ಕೆ ಕಟ್ ಮಾಡಿದ ಸೊಪ್ಪನ್ನು ಹಾಕೊಳ್ತೇನೆ. ಈ ಸೊಪ್ಪು ಅಂತ ಹೇಳಿದರೆ ಒಂದು 2-3 ಸಲ ತೊಳಿಬೇಕಾಗ್ತದೆ. ನಾನು ಕಟ್ ಮಾಡೋ ಮುಂಚೆ ಒಂದು ಸಲ ತೊಳೆದಿದ್ದೆ, ಮತ್ತು ನೀರಿಗೆ ಹಾಕಿರ್ತೇನೆ. ಗಸಿಗೆ ಹಾಕುವ ಮಸಾಲೆಯನ್ನು ಸ್ವಲ್ಪ ಹುರಿಯುವ. ಒಂದು 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೇನೆ ಬಾಣಲೆಗೆ. 1.5 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕೊಳ್ಳುವ. ಹಾಗೆಯೇ 1.5 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಸ್ವಲ್ಪ ಕೆಂಪಾಗಲಿ. 3 ಏಲಕ್ಕಿ, ಹಾಗೆಯೇ ಒಂದು 4 ಲವಂಗ ಹಾಕ್ಕೊಂಡೆ. 1 ಇಂಚ್ ಆಗುವಷ್ಟು ಚಕ್ಕೆ ಸ್ವಲ್ಪ ತೆಳು ಇದ್ದಿದ್ದರಿಂದ ನಾನೊಂದು 2 ಪೀಸ್ ಹಾಕ್ಕೊಂಡೆ. ಹಾಗೆಯೇ ಖಾರಕ್ಕೆ ಒಂದು 4ರಿಂದ 5 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡೆ. ಸ್ವಲ್ಪ ಫ್ರೈ ಆಗಲಿ. ಮಸಾಲೆಗೆ ಇಷ್ಟೇ, ಮತ್ತೇನು ಹಾಕಲಿಕ್ಕಿಲ್ಲ. ನಾನಿಲ್ಲಿ ಸಿಂಪಲ್ ಆದ ಗಸಿಯ ಮಸಾಲೆಯನ್ನು ರೆಡಿ ಮಾಡಿಕೊಂಡಿರೋದು. ನಾನಿಲ್ಲಿ ಖಾರಕ್ಕೆ ಬೇರೆ ಏನು ಹಾಕ್ತಾ ಇಲ್ಲ, ಹಾಗೆ ಬ್ಯಾಡಗಿ ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಒಂದು ಅರ್ಧ ಕಡಿ ತೆಂಗಿನಕಾಯಿನ ತುರಿದಿಟ್ಟಿದ್ದೇನೆ, ಅದನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿಗೆ. ಅಂದರೆ ಮೀಡಿಯಮ್ ಸೈಜ್ ಇದೆ, ತುಂಬ ದೊಡ್ಡ ತೆಂಗಿನಕಾಯಿ ಬೇಕಾಗಿಲ್ಲ. ನೋಡಿ, ಇಷ್ಟು ಸಾಕು. ಇನ್ನು ಹುರಿದ ಮಸಾಲೆಯನ್ನು ಹಾಕ್ಕೊಳ್ಳುವ. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ, ನುಣ್ಣಗೆ ರುಬ್ಬಿಕೊಳ್ಳುವ. ನೋಡಿ, ಹಲಸಿನ ಬೀಜ ಚಂದ ಬೆಂದಿದೆ. ಕಲರ್ ನೋಡಿ ಅಂತೆ ನೀರಿದ್ದು. ಇದು ನೀರನ್ನು ಬಿಸಾಕೋದು ಬೇಡ, ಅದೇ ನೀರಲ್ಲಿ ಸೊಪ್ಪನ್ನು ಈಗ ಬೇಯಿಸುವ. ಮತ್ತೆ ನೀರು ಹಾಕೋದಿಲ್ಲ, ಯಾಕಂತ ಹೇಳಿದರೆ ಈ ಸೊಪ್ಪೆ ನೀರು ಬಿಟ್ಕೊಳ್ತದೆ, ಅಷ್ಟೇ ನೀರು ಸಾಕಾಗ್ತದೆ. 1 ವಿಸಿಲ್ ಕೊಡುವ, ಅಂದರೆ ಈ ದಂಟೆಲ್ಲ ಸ್ವಲ್ಪ ಬೇಯಬೇಕು. ಸೊಪ್ಪೆಲ್ಲ ಹಾಕಿದ ಮೇಲೆ ಈ ಥರ ಒಂದ್ಸಲ ಫುಲ್ ಕಲಡಿಸಿ ಬಿಡುವ. ನಾನಿವಾಗ ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಈ ಬೋಳೆ ಎಲ್ಲ ಸ್ವಲ್ಪ ಉಪ್ಪು ಹೇಳ್ಕೊಳ್ತದೆ, ಅವಾಗ ಫುಲ್ ಮಿಕ್ಸ್ ಮಾಡಿ ಬಿಡುವ. ಹಾಗೆ ಮುಚ್ಚಿಡುವ. ಸೊಪ್ಪು ಬೇಯಲಿಕ್ಕೆ 1 ವಿಸಿಲ್ ಸಾಕಾಗ್ತದೆ. ನಾವಿಲ್ಲಿ ಗಸಿಗೆ ಹಲಸಿನ ಬೀಜ ಹಾಕಿದ್ದೇವೆ, ಅದು ಬೇಯಲಿಕ್ಕೆ ತುಂಬ ಟೈಮ್ ತೆಗೀತದೆ. ಅದಕ್ಕೆ ನಾನು ಫಸ್ಟಿಗೆ ಹಲಸಿನ ಬೀಜವನ್ನು 3-4 ವಿಸಿಲ್ ತೆಗೆಸಿ ಇಟ್ಟಿದ್ದೆ. ಅದನ್ನು ಇವಾಗ ಒಟ್ಟಿಗೆ ಹಾಕ್ಕೊಂಡು ಮತ್ತೆ ಬೇಯಿಸ್ತಾ ಇದ್ದೇನೆ. ಈ ಸೊಪ್ಪಂತ ಹೇಳಿದರೆ ಸಿಂಪಲಾಗಿ ಈ ರಸಂ ಥರ ಆದರೂ ಮಾಡ್ಕೋಬೋದು. ಈ ಥರ ಗಸಿ ಮಾಡಿದರೆ ಅದರ ರುಚಿನೇ ಬೇರೆ. ನೀವೊಂದ್ಸಲ ಈ ಹಲಸಿನ ಸೀಸನ್ ಇರಬೇಕಾದ್ರೆ ಈ ಥರ ಒಂದು ಗಸಿ ಮಾಡಿ ಆಯಿತಾ. ನೋಡಿ, ಸೊಪ್ಪು ಚೆಂದ ಬೆಂದಿದೆ. ಇನ್ನಿದಕ್ಕೆ ಸ್ವಲ್ಪ ಬೆಲ್ಲ ಹಾಕುವ. ಒಂದು ತುಂಡು ಬೆಲ್ಲ, ತುಂಬ ಬೇಡ. ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, ಹುಣಸೆ ಹಣ್ಣನ್ನು ಕಿವುಚಿದ ನೀರು, ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡೆ. ರುಬ್ಬಿದ ಮಸಾಲೆ ಈ ಥರ ನುಣ್ಣಗೆ ರುಬ್ಬಿಕೊಳ್ಬೇಕು. ಸರಿ ಮಿಕ್ಸ್ ಮಾಡುವ. ಮಸಾಲೆ ಎಲ್ಲ ಹಾಕಿದ ನಂತರ ಫುಲ್ ಮಿಕ್ಸ್ ಮಾಡಬೇಕು. ಒಂದು ಕುದಿ ಬರಬೇಕು. ಫೈನಲ್ ಆಗಿ ಒಂದು ಒಗ್ಗರಣೆ ಕೊಡುವ. ಒಗ್ಗರಣೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೆ. 3/4 ಸ್ಪೂನ್ ಆಗುವಷ್ಟು ಸಾಸಿವೆ, ನೋಡಿ ಕರಿಬೇವು ಹಾಕ್ಕೊಂಡೆ. ಅಲ್ಲಿಗೆ ನಮ್ಮ ಸೊಪ್ಪಿನ ಗಸಿ ರೆಡಿ ಆಯಿತು. ನಮ್ಮ ಹಲಸಿನ ಬೀಜ ಹಾಗೆಯೇ ಹರಿವೆ ಸೊಪ್ಪಿನ ಗಸಿ ನೋಡಿ ಅಂತೆ, ಭಾರಿ ಚಂದ ಕಾಣ್ತಾ ಉಂಟಲ್ಲ, ಅಷ್ಟೇ ರುಚಿ ಇರ್ತದೆ ಆಯಿತಾ. ನೋಡಿದ್ರಲ್ಲ,
ನಮ್ಮ ಫ್ರೆಶ್ ಹರಿವೆ ಸೊಪ್ಪು ಹಾಗೆಯೇ ಹಲಸಿನ ಬೀಜದ ಗಸಿ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.